ಹಿರಿಯ ಸದಸ್ಯರು ಮತ್ತು ಹಿರಿಯ ವಿದ್ಯಾರ್ಥಿ ಬಂಧದವರು ಮತ್ತು ಎಲ್ಲ ಅನೇಕ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಅಧಿಕಾರಿಗಳು ಹಾಜರಾಗಿದ್ದಾರೆ. ಎಲ್ರಿಗೂ ನಮಸ್ಕರಿಸುತ್ತಾ, ನನ್ನ ಹೆಸರು ಕಾಶಿರಾಯ್ ಕನ್ನಾಳ್ ಅಂತೇಳಿ. ನಾನು ಈ ಸಂಸ್ಥೆ ಜೊತೆಗೆ ಸುಮಾರು 10 ವರ್ಷಗಳಿಂದ ಈ ಸಂಸ್ಥೆ ಜೊತೆಗೆ ನನ್ನ ಒಡನಾಟ ಇದೆ. ಈ ಸಂಸ್ಥೆ ಬಗ್ಗೆ ಏನಪ್ಪ ಹೇಳಬೇಕಂದ್ರೆ, ಸುಮಾರು 2017ರಲ್ಲಿ ನಾನು ಈ ಸಂಸ್ಥೆ ನನಗೆ ಒಡನಾಟ ಸ್ಟಾರ್ಟ್ ಆಯಿತು. ನಾನು ಆವಾಗ ಏನೋ ಗೊತ್ತಿಲ್ಲದವ್ರ ಥರ ಒಂದು ಸಣ್ಣ ಹುಡುಗನ ಥರ ಬಂದಿದ್ದೆ. ಈ ದಿನ ನಾನು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಈ ಸ್ಥಾನಕ್ಕೆ ಏರಿದ್ದೀನಿ ಅಂದರೆ ಅದಕ್ಕೆ ಕಬ್ಬೂರ್ ಸರ್ ಒಂದು ಪರಿಶ್ರಮನೇ ಕಾರಣ ಅಂತ ಹೇಳ್ಬೋದು ನಾವು. ಯಾಕಂದರೆ ಎಲ್ಲರೂ ಸಂಸ್ಥೆಗಳನ್ನು ಕಟ್ತಾರೆ. ಈಗ ಸುಮಾರು ಕರ್ನಾಟಕದಲ್ಲಿ 100 ಸಂಸ್ಥೆಗಳು ಹುಟ್ಕೊಂಡಿದ್ದಾವೆ. ಯಾವ ಕೂಡ ಶುರುವಿನಲ್ಲಿ ತುಂಬ ಜೋಶ್ನಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ಯಾವ ಕೂಡ ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ಯಾವುದೂ ಮುಂದುವರೆಯಲ್ಲ. ಈ ಸಂಸ್ಥೆ ಸುಮಾರು 18 ವರ್ಷಗಳಿಂದ ಈ ಸಂಸ್ಥೆ ಇಲ್ಲಿವರೆಗೂ ಬೆಳೀತಾ ಇದೆ ಅಂದರೆ ಅದಕ್ಕೆ ಕಬ್ಬೂರ್ ಸರ್ ಅವರ ಪರಿಶ್ರಮ ಅಷ್ಟೇ ಮುಖ್ಯ ಇದೆ. ಮತ್ತು ಅವರು ಅಪ್ಪಾಜಿ ಅಮ್ಮ ಮತ್ತು ಅವ್ರ ಸಹೋದರರು ಮತ್ತು ಅವ್ರ ಗುರುರಿಂದ ಮತ್ತು ಅವರು ಶಿಷ್ಯರಿಂದ ಹೀಗೆ ಹಲವಾರು ವಿದ್ಯಾರ್ಥಿಗಳ ಬಳಗದಿಂದ ಈ ಸಂಸ್ಥೆ ಮುನ್ನಡೀತಾ ಇದೆ. ಈ ಕಬ್ಬೂರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಏನಪ್ಪ ಅಂದರೆ ಸ್ಪೆಷಾಲಿಟಿ, ಬೇರೆ ಸಂಸ್ಥೆ ಎಲ್ಲರೂ ನಡೆಸೋದು ಒಂದು ವ್ಯಾವಹಾರಿಕ ಕಾರಣಕ್ಕಾಗಿ ನಡೆಸ್ತಾರೆ, ಅಂದರೆ ಅದರಿಂದ ದುಡ್ಡು ಮಾಡಬೇಕು ಅನ್ನೋದು ಅಂತ ಇಂಟೆನ್ಷನ್ ಅಷ್ಟೇ ಇರುತ್ತೆ. ಬಟ್ ಕಬ್ಬೂರ್ ಸರ್ದು ಈ ಕಬ್ಬೂರು ವಿನ್ನರ್ಸ್ ಅಕಾಡೆಮಿ ಸರ್ದು ಉದ್ದೇಶ ಏನಪ್ಪ ಅಂದರೆ ಈ ಹಲವಾರು ಸಮಾಜದಲ್ಲಿ ಬಡತನದಿಂದ ಇರೋ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು. ಮತ್ತು ಅವರೊಂದು ಏನೋ ಒಂದು ಉಣ್ಣಕ್ಕೂ ತಿನ್ನಕ್ಕೂ ಇಲ್ಲದಾರೋ ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಸಮಾಜದಲ್ಲಿದ್ದಾರೆ. ಅವ್ರಿಗೊಂದೇನೋ ಒಂದು ಕೋಚಿಂಗ್ ಕೊಟ್ಟು ಒಂದು ಸರ್ಕಾರಿ ಒಂದು ಹುದ್ದೆ ಕೊಟ್ಟರೆ ಎಷ್ಟೋ ಜೀವನ ಪೂರ್ತಿ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಿರ್ತಾರೆ. ಹಾಗಾಗಿ ತುಂಬ ಒಳ್ಳೆಯ ಕೆಲಸವನ್ನು ಸರ್ ಮಾಡ್ತಾಯಿದ್ದಾರೆ. ಈ ಸಂಸ್ಥೆ ಈಗ ಮೊದಲು ಅಲ್ಲಿ ಸ್ಟೇಡಿಯಂ ಹತ್ರ ಇತ್ತು, ಒಂದು ಸಣ್ಣ ಬಿಲ್ಡಿಂಗಲ್ಲಿ ಸ್ಟಾರ್ಟ್ ಆಗಿತ್ತು. ಅದಕ್ಕಿಂತ ಮುಂಚೆ AVK ರೋಡಲ್ಲಿ ಒಂದು ರೂಮಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ಸಂಸ್ಥೆನ 2008ರಲ್ಲಿ ಅನಿಸುತ್ತೆ. ಈಗ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಇನ್ನೂ ಉನ್ನತವಾಗಿ ಇನ್ನೂ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಈ ದಾವಣಗೆರೆ ಸುತ್ತಮುತ್ತ ಏರಿಯಾದಲ್ಲಿ ಇನ್ನೂ ಕಟ್ಟುವಂಥ ಶಕ್ತಿ ಆ ದೇವರವ್ರಿಗೆ ನೀಡಲಿ. ಮತ್ತು ಇನ್ನೂ ಹಲವಾರು ವಿದ್ಯಾರ್ಥಿಗಳಿಗೆ ಅವರು ದಾರಿದೀಪ ಆಗಲಿ. ಮತ್ತು ಸರ್ ತುಂಬ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಅವ್ರದ್ದು ಸೇವೆ ಇನ್ನೂ ಮುಂದುವರಿಲಿ ಮತ್ತು ಆ ಭಗವಂತ ಅವರಿಗೆ ಆ ಸೇವೆಯನ್ನು ಮಾಡುವಂಥ ಶಕ್ತಿ ನೀಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.